ಭರತವಾಕ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನಿನ್ನೆಯಿಂದ ನಮ್ಮಲ್ಲೊಂದು ಸೀರೀಸ್ ಶುರುವಾಗಿದೆ. ಈ ವಾರ ಪ್ರತಿ ದಿನ ನಾವು ನಿಮಗೆ ಆಸ್ತಿ ಮಾಡೋದು ಹೇಗೆ, ಹಣ ಗಳಿಸೋದು ಹೇಗೆ, ಜೊತೆಗೆ ಈ ಸೈಟ್ ತೊಗೋಬೇಕಾ, ಮನೆ ತೊಗೋಬೇಕಾ, ಮನೆ ಕಟ್ಟೋದು ಹೇಗೆ, ಲೋನ್ ಪಡೆಯೋದು ಹೇಗೆ, ಇದೆಲ್ಲದರ ಬಗ್ಗೆ, ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಇದೆಲ್ಲ ಆಗಬೇಕು ಅಂದರೆ ನೀವು ಅಷ್ಟು ಇಷ್ಟು ಹಣ ಉಳಿಸಲೇಬೇಕು. ಹಣ ಉಳಿಸೋದು ಹೇಗೆ ಅದ್ರ ಬಗ್ಗೆಯೂ ಕೂಡ ನಾವು ಮಾತಾಡ್ತೀವಿ. ಡಾಕ್ಟರ್ ಭರತ್ ಚಂದ್ರ ನಮ್ಮ ಜೊತೆಗಿದ್ದಾರೆ. ಇವತ್ತು ಕೂಡ ಆ ಚರ್ಚೆ ಮುಂದುವರಿಯುತ್ತೆ. ಬಹಳಷ್ಟು ಕನಸುಗಳಿರ್ತವೆ ನಮಗೆ, ಆಸ್ತಿ ಮಾಡಬೇಕು, ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅಂತ. ಆದರೆ ಬಹಳಷ್ಟು ಜನಗಳಿಗೆ ಏನು ಶತಾಯಗತಾಯ ಪ್ರಯತ್ನ ಪಟ್ಟರೂ ಆಗೋದೇ ಇಲ್ಲ. ಬಹಳಷ್ಟು ಜನ ಹಣವನ್ನು ಕೂಡ ಕೂಡಿಟ್ಟಿರ್ತಾರೆ. ಆ ಹಣವನ್ನು ಕೂಡಿಟ್ಟಂಥ ಹಣವನ್ನು ಯಾವ ರೀತಿ ಹೂಡಿಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಗೊತ್ತಿರೋಲ್ಲ. ಹಣ ಹೇಗೆ ದ್ವಿಗುಣಗೊಳಿಸಬೇಕು, ಹಣ ಹೇಗೆ ಬೆಳೆಸಬೇಕು ಅದು ಕೂಡ ಪಾಪ ಅವ್ರಿಗೆ ಅರ್ಥ ಆಗಿರೋದೇ ಇಲ್ಲ. ನೀವೇನೇ ಹೇಳಿ, ಮನೆಯಲ್ಲಿ ನಮ್ಮ ಭಾರತದ ಪ್ರತಿ ಮನೆಯೂ ಕೂಡ ಒಂದು ಆರ್ಥಿಕ ಮನೆಯೇ. ನಮ್ಮ ಮನೆಯ ಪ್ರತಿ ಹೆಂಗಸರು ಕೂಡ ಒಂದು ಲೆಕ್ಕದಲ್ಲಿ ಆರ್ಥಿಕ ಸಚಿವರೇ. ಯಾಕಂದರೆ ನೋಡಿ, ನೀವು ಆ ಜೀರಿಗೆ ಡಬ್ಬಿನಲ್ಲಿ ಒಂದಿಷ್ಟು ದುಡ್ಡು, ಈ ಕೊತ್ತಂಬರಿ ಡಬ್ಬಿನಲ್ಲಿ ಒಂದಿಷ್ಟು ದುಡ್ಡು, ಎಲ್ಲ ದುಡ್ಡನ್ನು ಶೇಖರಿಸಿಟ್ಟಿರ್ತಾರೆ. ಆದರೆ ಆ ದುಡ್ಡು ಏನು ಇಟ್ಟಿರ್ತಾರೆ ಅದನ್ನು ಬೆಳೆಸೋದು ಹೇಗೆ ಅನ್ನುವಂಥದ್ದು ಮಾತ್ರ ನಮ್ಮ ಮನೆ ಹೆಣ್ಣುಮಕ್ಕಳಿಗೆ ಗೊತ್ತೇ ಇರೋದಿಲ್ಲ. ಅಂಥವ್ರಿಗೆ ಸಹಾಯಕಾರಿ ಆಗಲಿ ಅಂತಲೇ ಈಗಿನ ವಿಶೇಷ ಕಾರ್ಯಕ್ರಮ, ಅದು ಭರತವಾಕ್ಯ. ಡಾಕ್ಟರ್ ಭರತ್ ಚಂದ್ರ ನಮ್ಮ ಜೊತೆಗಿದ್ದಾರೆ. ಖ್ಯಾತ ನಡವಳಿಕೆ ತಜ್ಞರು, ಜೊತೆಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ತರಬೇತುದಾರರು ಕೂಡ ಹೌದು. ಡಾಕ್ಟರ್ ಭರತ್ ಚಂದ್ರ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನಿನ್ನೆ ಸಾಕಷ್ಟು ಮಾತಾಡಿದ್ದೀರಿ. ನಿನ್ನೆ ಬಹಳಷ್ಟು ಜನ ನೋಡಿದ್ದಾರೆ ಕೂಡ. ನಮಗೂ ಕೂಡ ಸಾಕಷ್ಟು ಕರೆಗಳು ಬಂದಿದೆ, ಸಾಕಷ್ಟು ಮೆಸೇಜಸ್ಗಳು ಬಂದಿದೆ. ನಿನ್ನೆ ತಾವು ಬಹಳ ಜನದ್ದೊಂದು ಸಲಹೆ ಇದೆ, ಫೋನಿನ ಕಾರ್ಯಕ್ರಮ ಮಾಡಬೇಕು ಅಂತ. ಅದರಿಂದಾಗಿ ಬಹುಶಃ ನಾಳೆ ನಾಡ್ದು ಒಂದು ಫೋನಿನ ಕಾರ್ಯಕ್ರಮ ಮಾಡಿದ್ರೆ ಜನಗಳ ಪ್ರಶ್ನೆಗಳ ಉತ್ತರವನ್ನು ಕೊಡ್ಬೋದು. ಖಂಡಿತ ಮಾಡೋಣ ಡಾಕ್ಟರ್. ಇದೆಲ್ಲದರ ಜೊತೆಗೆ ನಿನ್ನೆ ತಾವು ಹೇಳಿದ್ರಿ, ಈ ಎಲ್ರಿಗೂ ಕನಸಿರುತ್ತೆ, ಆದರೆ ಕನಸಿನ ಸಾಕಾರ ಆಗಬೇಕು ಅಂದರೆ ಒಂದಷ್ಟು ಪ್ರಯತ್ನಗಳಾಗಬೇಕು, ಒಂದಷ್ಟು ದೂರದೃಷ್ಟಿ ಇರಬೇಕು, ಒಂದಷ್ಟು ಪ್ರಿಪ್ರೇಷನ್ಸ್ ಇರಬೇಕು ಅನ್ನುವಂಥದ್ದು. ಇವತ್ತು ಯಾವ ವಿಚಾರ ಎತ್ಕೊಳ್ತೀರಿ? ಇವತ್ತು ನಾವು ನಿವೇಶನ ಮತ್ತು ಮನೆಯನ್ನು ಕೊಂಡುಕೊಳ್ಳೋ ಬಗ್ಗೆ ಬಂದ್ಬಿಡೋಣ. ಉದಾಹರಣೆಗೆ, ನಮ್ಮ ದೇಶದಲ್ಲಿ ಒಂದು ವಿಚಿತ್ರವಾದ ಸಂಗತಿ ನೋಡಿ. 10 ವರ್ಷದ ಕೆಳಗೆ ಒಬ್ಬ ಮನೆ ಕೊಂಡುಕೊಳ್ಳುವನ ಸರಾಸರಿ ವಯಸ್ಸೆಷ್ಟಿತ್ತು ಅಂತಂದರೆ 42 ಇತ್ತು. ಇವಾಗ ನೀವೇ ಗೆಸ್ ಮಾಡಿ, ಎಷ್ಟಾಗಿರ್ಬೋದು? ಜಾಸ್ತಿ ಆಗಿರ್ಬೋದಾ, ಕಮ್ಮಿ ಆಗಿರ್ಬೋದಾ? ಕಮ್ಮಿ ಆಗಿರ್ಬೋದು. ಎಷ್ಟು ಕಮ್ಮಿ ಆಗಿರ್ಬೋದು? ಇವತ್ತಿನ ಸರಾಸರಿ ವಯಸ್ಸನ್ನು ತಗೊಂಡ್ರೆ, ನಾನು ತಗೊಳ್ತಾ ಇರುವಂಥ ಅಂಕಿಅಂಶಗಳು ಎಲ್ಲಿಂದ ಗೊತ್ತಾ? ಈ ಹೌಸಿಂಗ್ ಲೋನ್ ಬ್ಯಾಂಕ್ಗಳಿದೆಯಲ್ಲ, ಅವರ ಪಟ್ಟಿಯಿಂದ ತೆಗಿತಾ ಇದ್ದೀನಿ. ಇವತ್ತಿನ ಸರಾಸರಿ ವಯಸ್ಸು, ಒಬ್ಬ ಮನೆ ಖರೀದಿ ಮಾಡೋನ ವಯಸ್ಸು 31 ವರ್ಷಕ್ಕೆ ಬಂದ್ಬಿಟ್ಟಿದೆ. ನಮ್ಮ ವಯಸ್ಸು ಹೆಂಗೆ ಅಂತಂದ್ರೆ ಡಾಕ್ಟ್ರೆ, ಈ ನಮ್ಮಪ್ಪ ಪೂರ್ತಿ ಮೇಷ್ಟ್ರಾಗಿ ದುಡಿದು ರಿಟೈರ್ಮೆಂಟ್ ಹತ್ತತ್ರ ಬಂದು ಅದಾದ್ಮೇಲೆ ಒಂದು ಮಹಾನ್ ಸಾಧನೆ ಏನು ಅಂತಂದ್ರೆ 96,000 ರೂಪಾಯಿನ ಲೋನ್ ತೆಗೆದು ಅದನ್ನ ಪೂರ್ತಿ ತೀರಿಸಿ ಒಂದು ಮನೆ ಕಟ್ಟಿದ್ದು. ಹೌದು. ನಮ್ಮ ತಂದೆ ನಿವೃತ್ತ ನ್ಯಾಯಾಧೀಶರಾಗಿ ಕೊನೆಗೆ 55 ವರ್ಷಕ್ಕೆ ರಿಟೈರ್ಮೆಂಟ್ ಇತ್ತು. 48 ವರ್ಷಕ್ಕೋ 49 ವರ್ಷಕ್ಕೋ ಬಹಳ ಕಷ್ಟಪಟ್ಟು ವಿಜಯನಗರದಲ್ಲಿ ಮನೆ ಕಟ್ಟಿದ್ರು. 1 ಲಕ್ಷ, ಒಂದು 35-40 ಸಾವಿರ ಖರ್ಚು ಮಾಡಿ. ಅದೇ ದೊಡ್ಡ ವಿಜಯ. ಅದು ದೊಡ್ಡ ಜೀವನದ ಸಾಧನೆ. 50 ವರ್ಷಕ್ಕೆ ಮನೆ ಕಟ್ಟಿದ್ದು ಅಲ್ವಾ? ಅದರಿಂದಾಗಿ ಈಗೇನಾಗಿದೆ, ಸರಾಸರಿ ವಯಸ್ಸು 31 ವರ್ಷಕ್ಕೆ ಬಂದ್ಬಿಟ್ಟಿದೆ. ನಮ್ಮ ಬೆಂಗಳೂರಿನಲ್ಲೇನೆ ಹೇಳ್ತಾ ಇದ್ದೀನಿ ನಿಮಗೆ, 10 ಲಕ್ಷ ಆದಾಯ ಇರುವಂತಹ 10 ಲಕ್ಷ ಜನ ಇದ್ದಾರಂತೆ ನಮ್ಮ ಬೆಂಗಳೂರಿನಲ್ಲೇ. ವಾರ್ಷಿಕವಾಗಿ 10 ಲಕ್ಷ ಆದಾಯ ಇರುವವರು. ಅದರಿಂದಾಗಿ ಮನೆ ಕೊಂಡುಕೊಳ್ಳುವಂಥ ಅಥವಾ ಕಟ್ಟುವಂಥ ವಯಸ್ಸು ಕಮ್ಮಿ ಆಗ್ತಾ ಇದೆ. ಸೊ ಆದ್ರೂ ಕಷ್ಟಗಳು ಅನ್ನುವಂಥದ್ದು ಇದ್ದೇ ಇರ್ತವೆ ಅಂತ. ಅಂದರೆ ತಾವು ಹೇಳಿದ್ರಿ, ಬೆಂಗಳೂರಿನಲ್ಲಿ ದುಡಿಯುವಂಥವ್ರಿಗೆ 10 ಲಕ್ಷ, ಎಷ್ಟು ಜನ 10 ಲಕ್ಷ ದುಡಿತಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥ ಸಂಗತಿ. ಒಂದು. ಎರಡನೇದೇನು ಅಂದರೆ, ಇತ್ತೀಚಿನ ದಿನಗಳಲ್ಲಿ ಆ ಮನೆ ಕಟ್ಟುವಂಥ ಬಗ್ಗೆ ಬಹಳ ಸುಲಭ ಆಗಿದೆ ಕೂಡ ಹೌದು ಅಂತ. ಆದರೆ ಆ ಸುಲಭದ ಮಾರ್ಗಗಳನ್ನು ನಾವು ಕಂಡುಕೋಬೇಕು ಅಂತ. ಯಾವ ರೀತಿ ಸುಲಭ ಆಗಿದೆ ಅಂತ ತಾವು ಭಾವಿಸ್ತೀರಿ? ನೋಡಿ, ಮೊದಲನೇದಾಗಿ ನಮ್ಮ ಸಂಬಳ ಜಾಸ್ತಿ ಆಗ್ತಾ ಇದೆ. ನಮ್ಮ ತಂದೆ ರಿಟೈರ್ ಆಗಬೇಕಾದ್ರೆ 78ನೇ ಇಸ್ವಿನಲ್ಲಿ 1950 ರೂಪಾಯಿ ಸಂಬಳ. ಹಾಗೂ ನಮಗೆ ಸೈಟ್ ಅಲಾಟ್ ಆಗಿದ್ದು, ಅವಾಗ CITB ಅಂತ ಒಂದಿತ್ತು, ಅಲಾಟ್ ಆಗಿದ್ದು 3,600 ರೂಪಾಯಿಗೆ. ಅದನ್ನೇ ತಗೊಳ್ಳೋದು ಕಷ್ಟ ಇತ್ತು. ಆಯ್ತಲ್ಲ? ಈಗೇನಾಗಿದೆ, ಸಂಬಳ ಯಾರ ಹತ್ರ, ನೀವು ಸಣ್ಣ ಹುಡುಗರ ಹತ್ರ ಮಾತಾಡಿ, 20, 25, 40 ಸಾವಿರ ಬಹಳ ಸರ್ವೇ ಸಾಮಾನ್ಯ. ಈಗಿನ ಕಾಲದಲ್ಲಿ ಮಕ್ಕಳ ಹತ್ರ ನಾವು ಸಂಬಳನೇ ಕೇಳಬಾರ್ದು, ತಲೆಗಿರ್ರ ಅಂದ್ಬಿಡ್ತದೆ ಅಲ್ವಾ? ಈಗ ನಾವು ರಿಟೈರ್ ಆಗ್ಬೇಕಾದ್ರೆ ನಮಗೆ ಎಷ್ಟು ಬರುತ್ತೋ ನಮ್ಮ ಮಕ್ಕಳು ಸ್ಟಾರ್ಟಿಂಗ್ನಲ್ಲೇ ಎಷ್ಟು ಬಂದುಬಿಡ್ತದೆ. ಆಮೇಲೆ ಈಗಿನ ಮಕ್ಕಳು ನಮಗಿಂತ ಸ್ಮಾರ್ಟ್ ಕೂಡ ಹೌದು. ಯಾಕಂದರೆ ನಿಮ್ಗೆ ಗೊತ್ತಲ್ಲ, ಮಗು ಹುಟ್ಟಿದ ತಕ್ಷಣವೇ ಯಾವುದೋ ನರ್ಸಿಂಗ್ ಹೋಮಲ್ಲಿ ಹಿಂಗಂತಂತೆ ಅವರಪ್ಪ ಮೊಬೈಲ್ ಕೊಟ್ರಂತೆ, ಮಗು ಇಮಿಡಿಯೇಟ್ ಒಂದು SMS ಕಳಿಸ್ತಂತೆ ದೇವರಿಗೆ, ಲ್ಯಾಂಡೆಡ್ ಸೇಫ್ಲಿ ಅಂತ. ಈಗ ನಾನು ನೋಡಿ ಇನ್ನೂ ಹುಡುಕ್ತಾ ಇದ್ದೀನಿ, ಕೀಬೋರ್ಡ್ ಎಲ್ಲಿದೆ,
SMS ಕಳಿಸೋದು ಹೆಂಗೆ ಅಂತ. ನಿಜನೇ. ಇದು ನಮ್ಮ ವಯಸ್ಸಿನ ಒಂದು ಅಂತರ. ಹಾಗಾಗಿ ಮಕ್ಕಳು ಬಹಳ ಸ್ಮಾರ್ಟ್ ಆಗಿದ್ದಾರೆ. ಯಾವಾಗ ನಾನು ಮನೆ ತಗೊಳ್ಳೋ ಯಾಕಂದ್ರೆ ಪ್ರಮುಖವಾಗಿರೋ ಸಂಗತಿ ಅಂದ್ರೆ ಡಾಕ್ಟ್ರೆ, ತಮಗೆ ಗೊತ್ತಿರೋಂಥ ವಿಚಾರ ನಮಗೇನು ಅಂದ್ರೆ, ನಾವು ನೋಡಿ ಹಿಂದೆ ಟ್ರೈನ್ ನೋಡಿರ್ಲಿಲ್ಲ, ನಾವೆಲ್ಲ ನಿಧಾನಕ್ಕೆ ಟ್ರೈನ್ ನೋಡಿದಂಥವ್ರು, ಟಿವಿ ನೋಡಿರ್ಲಿಲ್ಲ, ನಿಧಾನಕ್ಕೆ ಟಿವಿ ನೋಡಿದಂಥವ್ರು, ಮೊಬೈಲ್ಗಳು ಕೂಡ ಈ ಕಂಪ್ಯೂಟರ್ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ನಮ್ಮ ಮಕ್ಕಳುಗಳು ಹಂಗಲ್ಲ ನೋಡಿ, ಹುಟ್ಟುವಾಗಲೇ ಕಂಪ್ಯೂಟರ್ ಎಲ್ಲ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಹುಟ್ಟಿರ್ತಾರೆ. ಆಮೇಲೆ ಈಗ ಏನಾಗಿದೆ, ನಮ್ಮ ಸಂಬಳ ಜಾಸ್ತಿ ಆಗಿದೆ. ಎರಡನೇದು, ಲೋನುಗಳು ಬಹಳ ಈಸಿಯಾಗಿ ಸಿಗ್ತಾ ಇದ್ದಾವೆ, ಹೌದಾ ಅಲ್ವಾ? ಈಗ ನೋಡಿ, ನಿಮಗೆ ನಾವಿರುವಾಗ ಲೋನ್ ಅಂತ ತಗೊಳ್ಳೋದೊಂದು ದೊಡ್ಡ ವಿಚಾರ. ಅದೊಂದು ದೊಡ್ಡ ಪ್ರಾಸೆಸ್, ಹೋಗೋದು, ಬ್ಯಾಂಕ್ ನಿಂತ್ಕೊಳ್ಳೋದು, ಅವ್ರನ್ನ ಎದುರಿಸೋದು. ಈಗೇನಿಲ್ಲ, ನಿಮಗೆ ದಿವಸಕ್ಕೆ 10 ಫೋನ್ ಬರ್ತದೆ. ಮನೆ ಲೋನ್ ಬೇಕಾ, ಆ ಲೋನ್ ಬೇಕಾ, ಈ ಲೋನ್ ಬೇಕಾ, ಪರ್ಸ್ನಲ್ ಲೋನ್ ಬೇಕಾ. ಫೋನ್ ತೆಗೆದ್ರೆ ನಮ್ಮ ಇವರಿಗೇನೆ, ಯಾರಿಗೆ, ನಮ್ಮ ಪ್ರಣಬ್ ಮುಖರ್ಜಿಯವರಿಗೆ ಅಸೆಂಬ್ಲಿನಲ್ಲಿ ಬಜೆಟನ್ನು ಮಂಡನೆ ಮಾಡುವಾಗ ಯಾರೋ ಹುಡುಗಿ ಫೋನ್ ಮಾಡಿದ್ಲಂತೆ, ಸರ್ ನಿಮಗೆ ಲೋನ್ ಬೇಕಾ ಅಂತ. ಇದು ನಮ್ಮ ದೇಶದ ಜೋಕ್ ಅದು. ಆಮೇಲೆ ಮೂರನೇದು ನೋಡಿ, ಈಗ ಮನೆಯ ರೇಟ್ ಏನಾಗಿದೆ, ನಮ್ಮ ಸಂಬಳವನ್ನು ಕಂಪೇರ್ ಮಾಡಿದ್ರೆ ಕಮ್ಮಿನೇ. ಒಂದಾನೊಂದು ಕಾಲದಲ್ಲಿ ನನ್ನ ವಾರ್ಷಿಕ ಆದಾಯದ 15 ಪಟ್ಟಿತ್ತು ಮನೆಯ ಬೆಲೆ. ಸಂಬಳ ಕಮ್ಮಿ ಇದರಿಂದ. ಇವಾಗ ಸಂಬಳ ಜಾಸ್ತಿ ಆಗಿದ್ದರಿಂದ ನನ್ನ ಆದಾಯದ 4 ವರ್ಷದಿಂದ 7 ವರ್ಷದ ಒಳಗೆ ನಾನು ಮನೆ ತೊಗೋಬೋದು. ಅದರಿಂದ ಮನೆ ತೊಗೊಳ್ಳೋದು ಈಸಿ ಆಗೋಯ್ತು. ಆಮೇಲೆ ಮನೆಗಳು ಬೇಕಾದಷ್ಟು ಸಿಗ್ತಾ ಇದ್ದಾವೆ. ಆಮೇಲೆ ಇನ್ನೂ ಒಂದು ಕಾರಣ ಮನೆಗಳು ಜನ ತೊಗೊಳೋದಕ್ಕಂತಂದರೆ, ಬಾಡಿಗೆಗಳು ಜಾಸ್ತಿ ಆಗ್ತಾ ಇದ್ದಾವೆ, ಹೌದಾ ಅಲ್ವಾ? ಬಾಡಿಗೆ ಜಾಸ್ತಿ ಆದಾಗ ಕಟ್ಟುವಂತ ಬಾಡಿಗೆ ಒಂದಿಷ್ಟು ತಿಂಗಳ ಮ್ಯಾಗಿ ಕಟ್ತಾ ಹೋದ್ರೆ ನಮ್ಮ ಮನೆ ಫ್ರೀ ಆಗ್ಬಿಡುತ್ತೆ ಅನ್ನೋ ಒಂದು EMIಗಿಂತ ಇದೇನಾದರೂ ಅಡ್ಜಸ್ಟ್ ಆಗಿಬಿಟ್ರೆ, ನಾನು ಕಟ್ಟುವಂಥ ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟು ಅದು ಮತ್ತು ನನ್ನ ಬಾಡಿಗೆಗೆ ತಾಳೆ ಆಗ್ತದೆ ಅಂತಾದರೆ, ನಾನು ಯಾಕೆ ಒಂದು ಮನೆಯೇ ತೊಗೊಂಡ್ಬಿಟ್ಟು ಬಾಡಿಗೆ ಥರ ಬ್ಯಾಂಕಿಗೆ ಕಟ್ಕೊಂಡು ಹೋಗ್ಬೋದಲ್ಲ? ಹಾಗೂ 5ನೇದು ಹೇಳ್ತಾ ಇದ್ದೀನಿ, ಭಾಳ ಇಂಪಾರ್ಟೆಂಟ್ ಅಂತಂದರೆ, ಮನೆಗಳ ಅಪ್ರಿಸಿಯೇಷನ್ ಜಾಸ್ತಿ ಆಗ್ತಾ ಇದೆ. ಅದರಿಂದಾಗಿ ಇವತ್ತು ನಾನು ಮನೆ ಕೊಂಡುಕೊಳ್ಳೋದೇ ಇದ್ದರೆ, ಮುಂದಿನ ದಿನಗಳಲ್ಲಿ ಆ ಮನೆಯ ಬೆಲೆ ಎಷ್ಟಾಗಬಹುದು ಅಂತ ಊಹೆ ಮಾಡೋಕ್ಕೂ ಆಗದೇ ಇರೋದ್ರಿಂದ ಜನ ಏನು ಮಾಡ್ತಾರೆ, ಕಷ್ಟಪಟ್ಟಾದರೂ ಒಂದು ಮನೆ ತೊಗೊಂಡ್ಬಿಡ್ತಾರೆ. ಸೊ ಹಾಗಾದರೆ ಈಗ ನಮ್ಮ ವಾರ್ಷಿಕ ಆದಾಯವನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಮಾಡೋದಾದರೆ ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತೀರಿ? ಹಾಗಾದರೆ ನಮ್ಮ ಮೊದಲನೇ ಮನೆ ಅಂತೂ ಆಗಲೇಬೇಕು ಪ್ರತಿಯೊಬ್ಬರಿಗೂ. ನಾನು ಮುಂದಿನ ನೆನ್ನೆ ಸಂಚಿಕೆಯಲ್ಲಿ ಹೇಳಿಬಿಟ್ಟೆ, ಒಂದು ಮನೆ ಒಂದು ಹೆಂಡತಿ ಇರಲೇಬೇಕು. ಈಗ ನೋಡಿ, ಭಾರತದ ಸರ್ಕಾರ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ 2 ಮನೆಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡ್ತಾರೆ. 2 ಮನೆ ಆದರೆ ಇದು ಕುಟುಂಬ ಒಂದೇ, 2 ಮನೆ. 2 ಮನೆ ಬೇಕೋ ಬೇಡೋ ಅನ್ನುವಂಥದ್ದು ಆಮೇಲೆ ಮಾಡೋಣ ಚರ್ಚೆ. ಮೊದಲನೇದಾಗಿ ನಾವು ಮನೆಗೆ ಬೇಕಾದ, ಈಗ ನಾನು ಇವತ್ತು ಲೆಕ್ಕ ಹಾಕೊಂಬಂದೆ ನನ್ನ ಕಂಪ್ಯೂಟರ್ ನೋಡಿಕೊಂಡು, ಏನಂತಂದರೆ, ಒಬ್ಬ ಯುವಕ ಒಂದು 4,000 ರೂಪಾಯಿಯನ್ನು ಇವತ್ತಿನಿಂದ 25 ವರ್ಷದಿಂದ 40 ವರ್ಷದವರೆಗೆ ಸೇವ್ ಮಾಡ್ಕೊಂಡು ಹೋಗ್ತೇನೆ ಅಂತಾದರೆ, 4,000 ರೂಪಾಯಿನ 40 ವರ್ಷಕ್ಕೆ ಒಂದು ಅಂದಾಜು ಒಂದು 50-60 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ಬೋದು. ಆವಾಗ ಒಂದು ನಿವೇಶನವನ್ನು ಖರೀದಿ ಮಾಡ್ಬೋದು, ಅಥವಾ ಒಂದು ಫ್ಲ್ಯಾಟನ್ನು ಖರೀದಿ ಮಾಡ್ಬೋದು. ಅದರಿಂದ ಈಗಲಿಂದ ಪ್ರಾರಂಭ ಆಗಬೇಕು, ಸಿದ್ಧತೆ ಈಗಲಿಂದ ಪ್ರಾರಂಭ ಆಗಬೇಕು. ಬಂದ ಹಣನೆಲ್ಲ ನಾನು ಇವತ್ತೇ ಖಾಲಿ ಮಾಡ್ತೀನಿ ಅನ್ನುವಂಥ ಈ ಅಮೆರಿಕದ ಕಲ್ಚರ್ ಏನಿದೆ, ಅಮೆರಿಕದವ್ರು ಗೊತ್ತಲ್ಲ ನಿಮಗೆ, ಇವತ್ತು ಬಂದ ಹಣ ಇವತ್ತಿಗೆ ಖಾಲಿ. ನಾನು ಆಫೀಸ್ಗೆ ಹೋಗ್ತಾ ಇರೋದು ಮುಂದಿನ ತಿಂಗಳು, ಯಾಕಂದರೆ ಈ ತಿಂಗಳು ಕ್ರೆಡಿಟ್ ಕಾರ್ಡಲ್ಲಿ ಮುಂದಿನ ತಿಂಗಳ ಸಂಬಳವನ್ನು ಆಗಲೇ ತೆಗೆದುಬಿಟ್ಟಿದ್ದೇನೆ. ಅದರಿಂದಾಗಿ ನಾನು ಆಫೀಸ್ಗೆ ದುಡಿಲೇಬೇಕು ಅಂತ ನಿವೃತ್ತಿನೇ ಇಲ್ಲ, ಆಫೀಸ್ಗೆ ಹೋಗಲೇಬೇಕು. ನಾನು ಹೋಗದಿದ್ದರೆ ನನ್ನ ಕ್ರೆಡಿಟ್ ಕಾರ್ಡ್ ಕತೆ ಮುಗಿದೋಗುತ್ತೆ. ಅದರಿಂದಾಗಿ ಜನಗಳು ಆಫೀಸ್ಗೆ ಹೋಗ್ತಾರೆ. ಸೊ ಇದನ್ನು ನಮ್ಮ ದೇಶದಲ್ಲಿ ಮಾಡಬಾರ್ದು. ನಾವು ಆದಷ್ಟು ಹಣನ ಉಳಿಸ್ಕೊಂಡು ಹೋಗಬೇಕು. ಆಮೇಲೆ ಹಣನ ಕಡ್ಡಾಯವಾಗಿ ಸೈಡಲ್ಲಿ ಇಟ್ಕೊಂಡು ಹೋಗಬೇಕು. ಇನ್ನೊಂದಲ್ಲ ಅಂತ ಸೈಡಲ್ಲಿ ಇಟ್ಕೊಂಡು ಹೋಗಬೇಕು. ನನಗೆ ಭಾಳ ಜನ ಮಾರ್ವಾಡಿಗಳ ಪರಿಚಯ ನೋಡಿ, ಮಾರ್ವಾಡಿಗಳ ಹಣದಲ್ಲಿ ಭಾಳ ಮುಂದೆ, ನಮ್ಮಾಗಿ ನಿಮಗೆಲ್ಲ. ಈ ಮಾರ್ವಾಡಿ ಹುಡುಗ ಏನು ಮಾಡ್ತಾನೆ, ಒಂದು 22 ವರ್ಷ ಇರಬೇಕಾದ್ರೆ ಒಂದು 4,000-5,000 ರೂಪಾಯಿನ ನನ್ನದಲ್ಲ ಅಂತ ಸೈಡಲ್ಲಿ ಇಟ್ಕೊಂಡು ಹೋಗ್ತಾನೆ. ಸರಿಯಾದ ಜಾಗದಲ್ಲಿ ಹುಡ್ತಾರೆ. ಅದು ಇದು ಕಮ್ಮಿ ಆಗುವಂಥ ಜಾಗದಲ್ಲೆಲ್ಲ, ಸರಿಯಾದ ಜಾಗದಲ್ಲಿ ಹುಡ್ತಾರೆ. ಆಮೇಲೆ ಒಂದು 55 ವರ್ಷ ಆಗಬೇಕಾದ್ರೆ 33 ವರ್ಷದ ಹೂಡಿಕೆಯ ನಂತರ ಅವ್ರು ಎಲ್ಲೇ ಕೂತಿದ್ರು ತಿಂಗಳು 8 ಲಕ್ಷ, 3 ಲಕ್ಷ, 5 ಲಕ್ಷ ಚೆಕ್ ಬರುತ್ತೆ ತಿಂಗಳು. ಅದಕ್ಕೋಸ್ಕರ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಬೇರೆ ಇಲ್ಲ, ತುಂಬ ಉದ್ದವಾಗಿ ಹೋಗೋದ್ರಿಂದ. ಅದಕ್ಕೇನು ಮಾಡ್ತಾರೆ ಮಾರ್ವಾಡಿಗಳು, ಹನುಮಂತನ ದೇವಸ್ಥಾನಕ್ಕೆ ಹೋಗ್ತಾರೆ, ಇದು ಬರೀತಾರೆ, ಚೆಕ್ ಬರೀತಾರೆ, ಹನುಮಂತನಿಗೆ 1 ಕೋಟಿ ಡೊನೇಷನ್ ಅಂತ. ನಾವು ಕನ್ನಡಿಗರು ಹಾಕೋದೂ ಇಲ್ಲ, ಬರೋದೂ ಇಲ್ಲ. ಹನುಮಂತನ ದೇವಸ್ಥಾನಕ್ಕೆ ಹೋದರೆ 1 ರೂಪಾಯಿ ಕಾಯಿನು ಟಿಂಗ್ ಅಂತ ಹಾಕೋದು ಶಬ್ದ ಮಾಡಿ. ಅದು ಯಾವುದು, ಕಪ್ಪಾಗಿರೋ ಕಾಯಿನು. ಹನುಮಂತನಿಗೆ ಹೇಳ್ಬಿಡೋದು, ನೀನೇ ರಿಸರ್ವ್ ಬ್ಯಾಂಕ್ ಹೋಗಿ ಚೇಂಜ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹಾಕೋದು. ಯಾಕಂದ್ರೆ ಹನುಮಂತನಿಗೆ ಟೈಮ್ ಇದೆಯಲ್ಲ ಬೇಕಾದಷ್ಟು ರಿಸರ್ವ್ ಬ್ಯಾಂಕ್ ಹೋಗೋದಕ್ಕೆ ಅಂತ, ಹಾರ್ಕೊಂಡು ಹೋಗ್ಬೋದಲ್ಲ. ಹೌದು. ಸೊ ಅದರಿಂದಾಗಿ ನಾವು ಇವತ್ತಿನಿಂದ ಒಂದು ಹಣವನ್ನು, ಮತ್ತೊಂದು ಹೇಳ್ತೀನಿ ನಿಮಗೆ,
ಯಾವಾಗ ನೀವು ಹಣವನ್ನು ಉಳಿತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರೋ ಆವಾಗ ಭಗವಂತ ನೋಡ್ತಾನಂತೆ, ಓಹೋ ಕೊಟ್ಟ ಹಣವನ್ನು ಸರಿಯಾಗಿ ಉಪಯೋಗ ಮಾಡ್ಕೋತಾ ಇದ್ದಾನೆ, ದುರುಪಯೋಗ ಮಾಡ್ತಾ ಇಲ್ಲ ಅಂತ ಇನ್ನೊಂದಷ್ಟು ಕಳಿಸ್ಕೊಡ್ತಾನೆ. ನನಗೆ ಭಾಳ ಜನ ಬಂದು ಹೇಳ್ತಾರೆ, ಸರ್ ಹೀಗಾಗಿದೆ, ನಾನು ಹಣ ಉಳಿತಾಯ ಮಾಡೋಕ್ಕೆ ಶುರು ಮಾಡಿದ ತಕ್ಷಣವೇ ನನ್ನ ಸಂಬಳದಲ್ಲಿ ಜಾಸ್ತಿ ಆಯಿತು, ಹೊಸ ಪ್ರಮೋಷನ್ ಸಿಕ್ತು, ಸಾಯಂಕಾಲ ಯಾವುದೋ ಒಂದು ಹೊಸದೊಂದು ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇನೆ, ಪಾರ್ಟ್ ಟೈಮ್ ಕೆಲಸ, ಏನೋ ಒಂದು ಪುಸ್ತಕ ಬರೆಯೋದು, ಇಲ್ಲ ಒಂದು ಗ್ರಾಫಿಕ್ಸ್ ಮಾಡೋದು, ಇಲ್ಲ ಏನೋ ಒಂದು ಮಾಡಿದ್ದೀನಿ, ನನ್ನ ಸಂಬಳ ಜಾಸ್ತಿ ಆಯಿತು, ನನ್ನ ಗಳಿಕೆ ಜಾಸ್ತಿ ಆಯಿತು. ಮತ್ತೊಂದು ಉದಾಹರಣೆ ಕೊಡ್ತೀನಿ, ಹೇಗೆ ನಮಗೆ ಭಗವಂತ ಜಾಸ್ತಿ ದುಡ್ಡು ಕಳಿಸ್ತಾನೆ ಅಂತ. ಒಂದು ದಿವಸ ವ್ಯಕ್ತಿ ಸಣ್ಣ ಮಗು ಒಟ್ಟಿಗೆ ಎಕ್ಸಿಬಿಷನ್ಗೆ ಹೋದಂತೆ. ಅಲ್ಲಿ ಯಾವುದೋ ಒಂದು ಮಗು ಐಸ್ ಕ್ರೀಮ್ ತಿಂತಾಯ್ತಂತೆ, ಎರಡು ಸ್ಕೂಪ್ ಹಾಕ್ಕೊಂಡು. ಈ ಮಗು ಹೇಳ್ತಂತೆ ನನಗೂ ಐಸ್ ಕ್ರೀಮ್ ಕೊಡು ಅಂತ. ಅವರಪ್ಪ ಒಂದು ಸ್ಕೂಪ್ ಕೊಟ್ಟರು. ಆ ಒಂದು ಸ್ಕೂಪನ್ನೇ ತಿನ್ನೋಕ್ಕಾಗ್ತಾ ಇಲ್ಲ, ಆಗಾಗ ಚೆಲ್ತಾ ಇದೆ. ಆ ಮಗು ನೋಡ್ತಾ ಇದೆ ಅಂತ ಇನ್ನೊಂದು ಮಗು 3 ಸ್ಕೂಪ್ ಹಾಕ್ಕೊಂಡು ತಿಂತಾ ಇದೆ. ನನಗೂ 3 ಸ್ಕೂಪ್ ಕೊಡು, ಒಟ್ಟಿಗೆ ಹಾಕ್ಕೊಂಡು ಕೊಡು. ತಂದೆ ಹೇಳಿದ್ರಂತೆ ನೀನು ತಿನ್ನೋಕ್ಕಾಗಲ್ಲ, ಒಂದೇ ತಿನ್ನೋಕ್ಕಾಗೋದು, ಇಲ್ಲ ನನಗೂ 3 ಕೊಡು. ಅವನು ಎಷ್ಟೇ ತಂದೆ, ಮಗು ಅಳ್ತಾ ಇದೆ, ತಂದೆ ಕೊಟ್ಟಿಲ್ಲ. ಮಗು ಹೇಳ್ತಾ ಇದೆ ಅಂತೆ, ಪಪ್ಪ ಯು ಡೋಂಟ್ ಲವ್ ಮೀ, ಯು ಶುಡ್ ಆಲ್ಸೋ ಗಿವ್ ಮಿ 3 ಅಂತ. ಎಷ್ಟೇ ಆದ್ರೂ ತಂದೆ ಕೊಟ್ಟಿಲ್ಲ. ಇದನ್ನು ನಾವು ಸಮಂಜಸವಾಗಿ ತೊಗೊಂಡ್ರೆ ಹೆಂಗಾಗುತ್ತೆ ಅಂತಂದರೆ, ಇದೇ ಥರನೇ ಭಾಳ ಜನ ಅಳ್ತಾ ಇರ್ತಾರೆ. ಏನಂತ, ಗಾಡ್ ಗಿವ್ ಮಿ 3 ಸ್ಕೂಪ್ಸ್ ಅಂತ. ದೇವ್ರು ಹೇಳ್ತಾರಂತೆ, ನೀವು ಒಂದೇ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ, ಐಸ್ ಕ್ರೀಮ್ ಅಲ್ಲೆಲ್ಲ ಚೆಲ್ಲೋಗ್ತಾ ಇದೆ, 3 ಹೆಂಗೆ ಕೊಡಲಿ? ನೋ ಗಾಡ್ ಯು ಡೋಂಟ್ ಲವ್ ಮೀ, ಗಿವ್ ಮಿ 3 ಅಂದರೆ ಕೊಡ್ತಾರ ದೇವರು? ಇಲ್ಲ. ಯಾವಾಗ ನೀವು ಒಂದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರೋ ಆವಾಗ 2 ಕೊಡ್ತಾನೆ. ನಾವು ಇರೋ ದುಡ್ಡನ್ನೇ ಮ್ಯಾನೇಜ್ ಮಾಡೋಕ್ಕಾಗದಿದ್ರೆ, ಅದನ್ನೇ ನಾವು ಪೋಲ್ ಮಾಡಿಬಿಟ್ರೆ, ಅದನ್ನು ಸರಿಯಾದ ಆಗದೇ ಇದ್ರೆ ಭಗವಂತ ಯಾಕೆ ಕೊಡ್ತಾನೆ? ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ಡಾಕ್ಟ್ರೆ. ನಮ್ಮನ್ನು ಸೇರಿದ ಹಾಗೆ ಭಾಳಷ್ಟು ಜನಗಳಿಗೆ ಇದೊಂದು ಪಾಠ ಇದು. ಸೊ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ನಾವು ಚರ್ಚೆ ಮಾಡ್ತಾ ಇದ್ವಿ, ಸೈಟ್ ತಗೊಳ್ಳೋದು ಹೇಗೆ, ಮನೆ ತಗೊಳ್ಳೋದು ಹೇಗೆ, ಇದೆಲ್ಲದರ ಜೊತೆಗೆ ಮೂಲ ಎಲ್ಲಿಂದ ಶುರು ಆಗಬೇಕು ಅಂತಂದರೆ ನಿಮ್ಮ ಆದಾಯದಲ್ಲಿ ಒಂದಷ್ಟು ಉಳಿತಾಯಗಳು ಶುರು ಆಗಬೇಕು. ಉಳಿತಾಯದ ಹಣ ನೀವು ಉಳಿತಾಯ ಮಾಡಲಿಕ್ಕೆ ಹೋದಾಗೇ ಬೇರೆ ಬೇರೆ ಹಣ ಕೂಡ ಬಂದು ಸೇರುತ್ತೆ ಅನ್ನುವಂಥದ್ದು ಡಾಕ್ಟರ್ ಅಭಿಪ್ರಾಯ. ಇನ್ನಷ್ಟು ಭರತ್ಚಂದ್ರ ಅವ್ರ ಜೊತೆ ಮಾತಾಡೋಣ, ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.